ಆಗ್ತಿಲ್ಲ. ಇವ್ರು ಬೇರೆ ಮಲಿಕಳಕ್ಕೆ ಏನೋ ತಂದರು. ಇಲ್ಲಿ ಹಳ್ಳಿಗೆ ಹಾಸ್ಕೊಂಡು ಕೂತ್ಕೊಳ್ಳೋಣ ಅಂತೇಳಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ರೋಡ್ ಮುಂದೆ ಯಾವ್ಯಾವ ಥರ ಐತೆ ಅಂತೇಳಿ. ನೋಡಿ ಇವರೇ ಡ್ರೈವರು SC ಗಾಡಿಗೆ ತೋರಿಸ್ತೀನಿ. ಸಿಂಗಲ್ ರೋಡು ಹೆಂಗೈತೆ, ಮೇಲೆ ಮರ ಗಿರ. ಈ ಮರ ನಮ್ಮ ಗಾಡಿ ಹೋಗೋದೇ ಇಲ್ಲ ಇಲ್ಲಿ. ಮಾವಿನಕಾಯಿ ನೋಡಪ್ಪು, ಮಾವಿನಕಾಯಿ. ಓ ಆ ಕಡೆ ದಾರಿ ಇಲ್ವೋ? ಇವಾಗ ಕಾಣ್ತೈತೆ. ಸುತ್ತ ಸಮುದ್ರ, ಸೆಂಟ್ರಲ್ ದೇವಸ್ಥಾನ. ಬಂದ್ರೂ ನೀರು ಒಳಗೆ ಬರಬಾರ್ದು ಅಂತ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ. ಎಲ್ಲ ಕಾಂಪೌಂಡ್ಗಳು ನೋಡಿ ಕಲ್ಲಲ್ಲಿ ಕಟ್ಟಿದ್ದಾರೆ. ತೆಪ್ಪನ ಇಲ್ಲಿ ತಂದಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋದು ಅಲ್ಲಿಗೆ. ಅಲ್ಲ ಇಲ್ಲಿ ತಿರುಗಿಸ್ತಾರ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಎಲ್ಲಿದ್ದೀನಪ್ಪ ಅಂದರೆ ಕಾಸರಗೋಡಲ್ಲಿದ್ದೀನಿ. ಲಾಸ್ಟ್ ವಿಡಿಯೋ ನೋಡಿದವ್ರು ಗೊತ್ತಿರ್ಬೋದು. ನಾನು ಮಾರುತಿ ಇಬ್ಬರು ಲೋಡ್ ಮಾಡ್ಕೊಂಡು ಹೋಗ್ತಿದ್ವಿ. ನೋಡಿ ಅಲ್ಲಿ ಯಾವ ಥರ ಕಟ್ಟಾಗ್ತಿದೆ ಗಾಡಿ. ಕಾಂಜನಗೋಡು ಬಂದು ರಾತ್ರಿ ಬಂದು ಮಲಿಕೊಂಡಿದ್ವಿ. ಬೆಳಗ್ಗೆನೇ ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಿದ್ದಾನೆ. ಎರಡು ಗಾಡಿ ನೋಡಿ ಯಾವ ಥರ ಐತೆ ಟರ್ನಿಂಗ್ಗಳಲ್ಲೆಲ್ಲ. ಲೊಕೇಶನಲ್ಲೇ ಒಂದು ಥರ ತೋರಿಸ್ತಿತ್ತು, ಗಾಡಿ ಹೋಗಲ್ಲ ಅಂಥೇಳಿ ನಾವು ಆಚೆನೇ ನಿಲ್ಲಿಸಿದ್ವಿ. ಪಾರ್ಟಿ ಬಂದು ಸುತ್ತ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ. ಆದರೂ ಫುಲ್ಲು ಹೋಗಲ್ವಂತೆ ಗಾಡಿ, ಪಾಯಿಂಟ್ವರೆಗೂ ಹೋಗಲ್ವಂತೆ. ಒಂದು 2-3 ಕಿಲೋಮೀಟ್ರ್ ಹಿಂದೆ, 2 ಕಿಲೋಮೀಟ್ರ್ ಹಿಂದೆನೇ ನಿಂತ್ಕೊತೈತೆ ಗಾಡಿ. ಅಲ್ಲಿವರೆಗೂ ಹೋಗುತ್ತೆ ಬರ್ರಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾನೆ. ನೋಡಿ ಯಾವ ಥರ ಐತೆ ರೋಡು. ಈ ಥರ ಇದ್ದರೆ ರೋಡು ಆರಾಮಾಗಿ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಏನಪ್ಪ ಅಂದರೆ ಒಂದು ಮೇಲೆ ವಯರ್ಗಳು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಯರ್ಗಳಿದೆ. ಇದು ಹಳ್ಳಿ ರೋಡಲ್ವಾ, ಇದಕ್ಕೆ ಲಾಸ್ಟ್ ಬೀಚ್ಗೆ ಹೋಗುತ್ತೆ. ಇದು ಬೀಚ್ ಸಮುದ್ರಕ್ಕೆ ಹೋಗುತ್ತೆ ದಾರಿ ಇದು. ನೋಡಿ ಕಾಣ್ತಿರ್ಬೋದು ಸೈಡಲ್ಲೆಲ್ಲ ವೈರ್ಗಳು ನೋಡಿ ಹೆಂಗೆ ಕಾಣ್ತಿದ್ದಾವೆ. ಫುಲ್ಲು ವೈರ್ ರೋಡ್ ಇವು. ಇನ್ನು ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕು ನಾವು. 3 ಕಿಲೋಮೀಟ್ರ್ ಹೋಗಿ ಅಲ್ಲೇ ನಿಂತ್ಕೊಳ್ತಿದ್ದಂತೆ ಗಾಡಿ. ಅಲ್ಲಿಂದ ಆ ಕಡೆ ಗಾಡಿ ಹೋಗಲ್ವಂತೆ. ಅಲ್ಲಿ ಹೆಂಗೆ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಏನಕ್ಕಪ್ಪ ಅಂದರೆ ಗಾಡಿಯಾಗ ನಾವು ತುಂಬಿರೋದು ದೇವಸ್ಥಾನ ಕಲ್ಲುಗಳು. ಕಲ್ಲು ಅಂದರೆ ಅದು ನಿಮಗೆ ಮಿನಿಮಮ್ಮು ಒಂದೊಂದು ಕಲ್ಲು 500 kg 800 kg 1 ಟನ್ ಹಿಂಗೆಲ್ಲ ಬರುತ್ತೆ. ಕ್ರಾಸಿಂಗ್ ಮಾಡ್ಬೇಕಂದ್ರೆ ಕ್ರೇನ್ ಕಂಪಲ್ಸರಿ ಬೇಕೇ ಬೇಕು. ಕ್ರೇನ್ ಇಲ್ಲದೆ ಖಾಲಿ ಮಾಡೋಕ್ಕಂತೂ ಆಗಲ್ಲ. ಈಗ ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ತಗೊಂಡು ಹೋಗ್ತೀನಿ ಅಂದರೆ 2 ಗಾಡಿ ಲೋಡ್ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾನೆ ಏನು ಅನ್ನೋದೇ ತಲೆ ಕೆಟ್ಟೋಗೈತೆ. ಸಣ್ಣ ಪುಟ್ಟ ಕಲ್ಲಾದ್ರೆ ಲೇಬರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ನಾವು ಕ್ಯಾಲಿಕೇಟೆಲ್ಲ ತುಂಬ್ಕೊಂಬರ್ತೀವಲ್ಲ ಆ ಥರ ಕಲ್ಲುಗಳಾದರೆ. ಇದು ದೊಡ್ಡ ದೊಡ್ಡ ಕಲ್ಲು ಕ್ರೇನಲ್ಲೇ ಇಳಿಸ್ಬೇಕು. ಇಲ್ಲಿ ಗಾಡಿಗೆ ಕ್ರೇನಲ್ಲಿ ತೆಗೆದು ಇನ್ನೊಂದು ಗಾಡಿಗೆ ಹಾಕ್ಕೊಂಡು ಸಣ್ಣ ಗಾಡಿಗೆ ತಿರ್ಗಿ ಆ ಗಾಡಿನೂ ಕ್ರೇನ್ 2 ಅಲ್ಲಿ ಹೋಗಿ ಇಳಿಸಿ ಬರಬೇಕು. ಟೈಮು ಸಿಕ್ಕಾಪಟ್ಟೆ ತಗೋತೈತೆ 2 ಲೋಡ್ ಇರೋದ್ರಿಂದ. ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನೋಡೋಣ ಹೆಂಗೆ ಏನದನ್ನು ಮುಂದೆ ಅಪ್ಡೇಟ್ ಕೊಡ್ತೀನಿ. ಫೈನಲ್ಲಾಗಿ ಹತ್ರ ಬಂದ್ವಿ. ಇಲ್ಲೇ ಎಲ್ಲ ಮುಂದೆ ನಿಲ್ಲಿಸ್ಬೇಕಂತೆ ಗಾಡಿ. ನೋಡಿ ರೋಡಂತೂ ಹೆಂಗೈತೆ ಅಂದರೆ ಸೂಪರ್ ರೋಡು. ಆ ಕಡೆ ಈ ಕಡೆ ಬರೋ ಮನೆಗಳು, ತೆಂಗಿನ ಮರಗಳು ನೋಡೋಕ್ಕೆ ಒಳ್ಳೆ ವ್ಯೂವು, ಒಳ್ಳೆ ಪ್ಲೇಸು. ಈ ಕಡೆಲ್ಲ ಬಂದರೆ ಕೇರಳದಲ್ಲಿ ನಿಮಗೆ ಎಲ್ಲಿಂದ ಎಲ್ಗೋದ್ರೂ ಒಳ್ಳೆ ಪ್ಲೇಸ್ ಬರುತ್ತೆ. ನೋಡಿ ಇಲ್ಲೇ ಸೈಡ್ಗೆ ಹಾಕ್ಬೇಕಂತೆ. ಇಲ್ಲಿಂದ ಮುಂದಕ್ಕೆ ನಮ್ಮ ಗಾಡಿಗಳು ಹೋಗಲ್ವಂತೆ. ಈಗ ಹೋಗಿ ನೋಡ್ಕೊಂಬರ್ಬೇಕು ಫಸ್ಟ್ ನಾವು. ಒಬ್ಬರು ಹೋಗಿ ಅವ್ರು 2 ವೀಲರಲ್ಲಿ ಮುಂದೆ ಬಂದಾರಲ್ಲ, ಅವರು 2 ವೀಲರಲ್ಲಿ ಹೋಗಿ ನೋಡ್ಕೊಂಡು ಬಂದು ಹೋಗುತ್ತಾ ಇಲ್ವಾ ಅಂತ ಆಮೇಲೆ ಕನ್ಫರ್ಮ್ ಮಾಡಬೇಕು. ಅವರೇ ಒಂದು ಮಾತು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಒಂದು ಸಲ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ, ಹೋಗಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ರೆ ರೋಡಲ್ಲೇ ನಿಲ್ಲಿಸ್ಬೇಕು ಗಾಡಿ. ಇನ್ನೂ ಇಲ್ಲಿ ಟ್ರಾಫಿಕ್ ಆದರೆ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಕೇರಳದ ಮೇಲೆ ಟ್ರಾಫಿಕ್ ಇದ್ದೇ ಇರ್ತದೆ. ಹೆಂಗೆ ಅನ್ನೋದು ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ನೋಡೋಲ್ಲಿ ಕೆಳಗಡೆ ಬಂದು ನೋಡ್ತಾರೆ. ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತ ಹೇಳ್ತಾವನೆ ನಮ್ಮ ಮಾರುತಿ. ಹೋಗಿ ನೋಡ್ಕೊಂಬರೋಣ ಅಂತ ನಾನು ಅದಕ್ಕೆ ಹೇಳಿದೆ. ಅವನ್ನೇ ಹೋಗ್ಬಾ ಅಂತ ಹೇಳಿದ್ದೀನಿ. ನೋಡೋಣ, ಅವನಿಗೆ ಇವರೇ ಪಾರ್ಟಿಯವರು. ಹೋಗಿ ನೋಡ್ಕೊಂಬರಲಿ. ಆಮೇಲೆ
ಹೆಂಗೈತೆ ಏನತ್ತಂತ ಅಪ್ಡೇಟ್ ಕೊಡ್ತೀನಿ. ನಾನು ಸ್ವಲ್ಪ ಹೋಗಿ ನೋಡ್ಕೊಬಂದು ಅಪ್ಡೇಟ್ ಕೊಡ್ತೀನಿ. ಬೆಳಗ್ಗೆ ನಾಷ್ಟ ದೋಸೆ ಎಲ್ಲಪ್ಪ, ನಿನ್ನ ದೋಸೆ ತೋರಿಸು. ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಸಾರು ದೋಸೆ ಹೆಂಗಿದೆ ಇಲ್ಲಿ ಕೇಳೋದು. ಅಯ್ಯೋ ಯಪ್ಪ ಯಪ್ಪ ಯಪ್ಪ, ಸಪ್ರೇಟಾಗಿ ಹಾಕ್ಲಿವಲ್ಲ, ಇದರಲ್ಲೇ ಅಂಡ್ಬಿಡೋದು. ನಮ್ಮ ಕಡೆ ಎಲ್ಲ ಸಪ್ರೇಟಾಗಿ ಹಾಕ್ತಾರೆ. ಇವ್ರು ದೋಸೆ ಉದ್ದಕ್ಕೂ ಹೆಂಗೈತಿ ನೋಡಪ್ಪ. ನಮ್ಮ ಕಡೆ ಎಲ್ಲ ಸಪ್ರೇಟಾಗಿ ಅಂದ್ಬಿಟ್ರೆ ಇವರು ದೋಸೆಯಲ್ಲಿ ಸುರಿದ್ಬಿಟ್ಟಾರೆ. ಹೆಂಗೋ ಕಲ್ತ್ಕೊಂಡು ತಿನ್ಬೇಕಲ್ಲ ಅದಕ್ಕೆ. ಈ ಸ್ನೇಹಿತರ, ನಮ್ಮ ಗಾಡಿ ಹೆಂಗೆ ಖಾಲಿ ಮಾಡ್ತಾ ಇದ್ದಾರಂತ. ಈಗ ಮಾರುತಿ ಗಾಡಿ ಬಿಡಿಸ್ಕೊಂಡಿರೋದು, ಈ ಗಾಡಿಯಿಂದ ತೆಗೆದು ಆ ಕಡೆ ಆ ಗಾಡಿಗೆ ಕ್ರೈನಲ್ಲಿ 2 ಕ್ರೈನು 2 ಗಾಡಿ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು ಅನ್ಲೋಡಿಂಗ್ ಪಾಯಿಂಟು. ನಮ್ಮ ಗಾಡಿ ಹೋಗಲ್ಲ, ನಮ್ಮ ಗಾಡಿ ಅಲ್ಲಿ ಹೋಗಲ್ಲ ಅಂತ ಇಲ್ಲೇ ನಿಲ್ಲಿಸಿ ಗಾಡಿ ತಂದು ಕ್ರಾಸಿಂಗ್ ಮಾಡಿಸ್ತಿರೋದು ನೋಡಿ. ಆ ಗಾಡಿಗೆ SC ಗಾಡಿ 6 ವೀಲ್, ಅದು ನಮ್ಮದು 14 ವೀಲು. ಕ್ರಾಸಿಂಗ್ ಮಾಡಿ ಒಟ್ನಲ್ಲಿ ಒಳ್ಳೆ ಪಾರ್ಟಿ. ಏನಕ್ಕಪ್ಪ ಅಂದರೆ 2 ಗಾಡಿ 2 ಕ್ರೇನು, ಇಲ್ಲೊಂದು ಕ್ರೇನು ಅಲ್ಲೊಂದು ಕ್ರೇನು. ಒಂದು ಗಾಡಿ ನೋಡಿ, ಈ ಗಾಡಿ ಲೋಡ್ ಆಗ್ತಿದ್ದಂಗೆ ಇಲ್ಲೊಂದು ಗಾಡಿ ಇದ್ದೈತೆ ನೋಡಿ. ಈ ಗಾಡಿ ಲೋಡ್ ಮಾಡೋದು, ಈ ಗಾಡಿ ಲೋಡ್ ಆಗೋಷ್ಟೊತ್ತಿಗೆ ಆ ಗಾಡಿ ಹೋಗಿ ಖಾಲಿ ಮಾಡಿ ಬಂದ್ಬಿಡ್ತೈತೆ. ಆ ಗಾಡಿ ಬತ್ತಿದ್ದಂಗೆ ತಿರ್ಗಿ ಈ ಗಾಡಿ ಬಿಟ್ಟು ಅದೇ ಥರ ಮಾಡ್ತಿರೋದು. ಕ್ರೇನು ಆ ಕಡೆ ಎಲ್ಲ ಹೋಗೈತೆ. ನಮ್ಮ ಅರ್ಜುನ ನೋಡಿ ಇಲ್ಲಿದೆ, ರೋಡ್ ಸೈಡಲ್ಲಿ ನಿಲ್ಸಿದ್ವಿ ನಮ್ಮ ಅರ್ಜುನ. ಸಿಕ್ಕಾಪಟ್ಟೆ ಬಿಸಿಲು, ಗಾಳಿನೇ ಇಲ್ಲ, ಸೆಕೆ ಇರೋಕ್ಕಾಗ್ತಿಲ್ಲ. ಇವ್ರು ಬೇರೆ ಮಲಿಕಳಕ್ಕೆ ಏನೋ ತಂದರು. ಇಲ್ಲಿ ನೆರಳಿಗೆ ಹಾಸ್ಕೊಂಡು ಕೂತ್ಕೊಳ್ಳೋಣ ಅಂತೇಳಿ. ಸೆಕೆ ಅಂತೂ ಸಾಕಾಗೋಗ್ಬಿಡೈತೆ ನಮಗಂತೂ. ಒಟ್ಟು ಸಾಯಂಕಾಲ ಆಗುತ್ತೆ ಅಷ್ಟೇ ಅಂತ. ಇನ್ನೊಂದೆರಡು ಹಾಕ್ಬೋದಲ್ವ ಅದಕ್ಕೆ, ಅಷ್ಟೇ ಅಂತವ್ರೆ. ಅದೊಂದೆರಡು ಹಾಕ್ಬೋದು. ಹೋಗಿ ಬರೋಣ ಅಲ್ಲಿ ದೇವಸ್ಥಾನ ನೋಡಿ ಬರೋಣ ಒಂದ್ಸಲಿ, ಸುತ್ತ ಸಮುದ್ರ ನೋಡ್ಕೊಂಡು ಬರೋಣ. ನೋಡಿ ಈ ಗಾಡಿ ಒಂದು ಪ್ಲಾಟ್ಫಾರ್ಮ್ ಗಾಡಿಗಳು, 2 SC ಗಾಡಿ. ರೋಡಲ್ಲೇ ನಿಂತಿರೋದು ಗಾಡಿ, ಜಾಗ ಇಲ್ಲ ಇಲ್ಲಿ, ಇಕ್ಕಟ್ಟು. ಸ್ವಲ್ಪ ಇಲ್ಲೇ ಮಲಿಕೊಂಬಿಡೋಣ. ಇಲ್ಲೇನು ಒಳಗಡೆ ಯಾರು ಹೋಗಲ್ಲ ಬರಲ್ಲ. ಶೋರೂಮಲ್ಲಿ ಎತ್ಕೊಬಂದಿರಂಗಿದೆಯಾ? ಒಂದು ರೌಂಡ್ ಗಾಡಿ ಲೋಡ್ ಆಯಿತು. ಇವಾಗ ಈ ಗಾಡಿಯಲ್ಲಿ ಹೋಗೋಣ, ಹೋಗಿ ಪಾಯಿಂಟ್ ನೋಡ್ಕೊಂಬರೋಣ. ಇದು ನಮ್ಮ ಮಾರುತಿ ಗಾಡಿ, ನಮ್ಮ ಹೀರೋ. ಮಾವಿನ ಹಣ್ಣು, ಇದು ಹಣ್ಣು ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಅಂತಾರೆ. ನಿಮ್ಮೂರಾಗ ಏನಂತಾರೆ ಕಮೆಂಟ್ಸ್ ಮಾಡಿ. ನೋಡಿ ಸ್ನೇಹಿತರೆ, SC ಗಾಡಿಯಲ್ಲಿ ಹೊರಟಿದ್ವಿ ಇವಾಗ. ನಾನು ಮಾರುತಿ ಕೂತ್ಕೊಂಡು ನೋಡ್ಬೋದು. SC ಗಾಡಿ ಜಮಾನತ್ ಕಿಂಗಲ್ಲಿ ಹೊರಟಿದ್ದೀವಿ. ತೋರಿಸ್ತೀನಿ ಮುಂದೆ ಹೆಂಗೈತೆ ರೋಡು ಅಂತ. ಫುಲ್ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ ರೋಡ್ ಮುಂದೆ ಯಾವ್ಯಾವ ಥರ ಐತೆ ಅಂತೇಳಿ. ನೋಡಿ ಇವರೇ ಡ್ರೈವರು SC ಗಾಡಿಗೆ. ತೋರಿಸ್ತೀನಿ ಬರ್ರಿ ಮುಂದೆ ಹೆಂಗೈತೆ ಅಂತ. ವಿಡಿಯೋ ಲೆಂತ್ ಆಗ್ಬೋದು, ಮರೀದೆ ಫುಲ್ ವಿಡಿಯೋ ನೋಡಿ. ಟರ್ನಿಂಗ ಇಲ್ಲೆಲ್ಲ ಸಿಕ್ಕಾಬಡೆ ಮಾವಿನಕಾಯಿ ಎಲ್ಲ ನೋಡಿ. ಇಲ್ಲಿ ಎಷ್ಟು ಮಾವಿನಕಾಯಿ ಐತೆ ನೋಡಿದ್ರಾಗೆ. ಕಾಲದಲ್ಲಿ ಕಿಂಗು ಗಾಡಿ ಇದು, SC ಗಾಡಿ. ಇವತ್ತಿಗೂ ಅಷ್ಟೇ ಅಪ್ಪ. ಮನೆಗಳೆಲ್ಲ ಸಕ್ಕತ್ತ ಕಟ್ಟವೆ. ಹೋಯ್ತಾ ಚಿಕ್ಕದಾಗಿ ಹೋಗ್ತಾಯಿತ್ತು ರೋಡು. ಸೈಡ್ ಬೇರೆ ಐತೆ ಕಲ್ಲು.
ಐತೆ ಮೇಲೆ ಮರ ಗಿರ. ಈ ಮರ ನಮ್ಮ ಗಾಡಿ ಹೋಗೋದೇ ಇಲ್ಲ ಇಲ್ಲಿ. ಮಾವಿನಕಾಯಿ ನೋಡಪ್ಪು, ಮಾವಿನಕಾಯಿ ಎಲ್ಲ ಹೊಡೆದೋಗೋದು ಮಾವಿನಕಾಯಿ ಎಲ್ಲ. ಹಾಂ, ಇಲ್ಲೆಲ್ಲ ಹೋಗ್ತಿದ್ದಪ್ಪ ನಮ್ಮ ಗಾಡಿ. ಮರ ಬೇರೆ ಐತಿ. ಫೋಟೋ ಫೋಟೋ ಇಲ್ಲೆಲ್ಲಪ್ಪ ಕಟ್ಟಾಗದು ನಮ್ಮ ಗಾಡಿ. ಇದ್ರಾಗ 16 ವೀಲ್ ಬಂತು ಅಂತಾರಲ್ಲ, ಎಲ್ಲಿ ಕಟ್ಟಾಗುತ್ತೆ 16 ವೀಲ್ ಇದ್ರಾಗೆ ಹೇಳು. ಈ ಮರ ಬೇರೆ ಐತೆ, ಈ ಮರ ಬೇರೆ ಐತೆ, ಎಲ್ಲಿ ಕಟ್ಟಾಗುತ್ತೆ ಇದು ನೋಡಿ ಟರ್ನಿಂಗು. ಆ SC ಗಾಡಿನೇ ಇದಕ್ಕೆ ಹೋಗ್ತೈತೆ. ಸಪಟ ಸಪಟ ಮಾವಿನಕಾಯಿ ಎಲ್ಲೋಡು ಅಳಸ್ನನು. ಒಟ್ನಲ್ಲಿ ಮರದಾಗಿರೋ ಮಾವಿನಕಾಯಿ ಎಲ್ಲ ಬಿದ್ದೋಗ್ಬಿಡ್ತವೆ. ಅಳಸ್ನನು ನೋಡಿ, ಇಲ್ಲ ಅಳಸ್ನನು ಸಾಕಾದಾಗ ಅಳಸ್ನನು. ತಿನ್ನಕ್ಕಾಗಲ್ಲ, ಕರಿ ಮಾಡಕ್ಕ. ಹಾಂ, ಇದೆಲ್ಲ ಎಲ್ಲಿ ಕಟ್ಟಾಗ್ತಾವೆ ಗಾಡಿ. 16 ವೀಲ್ ಬಂತು ಅಂತ ಹೇಳ್ತಾರೆ. ಆ ರೋಡಲ್ಲಿ ಇನ್ನೂ ಹೋಗ್ಬೇಕಲ್ಲಪ್ಪ ನೋಡಿ. ಇಲ್ಲಿ ಈ ಟರ್ನಿಂಗಲ್ಲಿ ಎಲ್ಲಿ ಕಟ್ಟಾಗ್ತವೆ. ಆಟೋ ಚಟ ಲೆಫ್ಟ್, ಆಟೋ ಫುಲ್ ಲೆಫ್ಟ್. ಸುತ್ತ ತೆಂಗಿನ ಮರ. ಮನೆಗಳು ಮಾತ್ರ ಒಳ್ಳೊಳ್ಳೆ ಪ್ಲೇಸಲ್ಲಿ ಮನೆ ಕಟ್ಟೋರಲ್ಲ, ಒಳ್ಳೆ ಗಾಳಿ. ಹಾಂ, ಇದು ಫೋಟೋ ಚಟ ಫೋಟೋ ಚಟ. ಹಾಂ, ಪಾಸ್ ಆಗಲ್ಲ. ಫೋಟೋ ಚಟ ಫೋಟೋ ಫೋಟೋ. ಇನ್ನು ಎಷ್ಟು ದೂರ ಆಯ್ತಪ್ಪ? ಹೊರಡು ಚಟ ಲೆಫ್ಟ್ ಹೊರಟು. ಈ ಮನೆನಾ ನೋಡಿ, ಮನೆ ನಮ್ಮ ಮಾರುತಿದಂತೆ ಬಾಡಿಗೆ ಬಿಟ್ಟವನಂತ. ಇದೇನಾ ಸಮುದ್ರ ಬ್ರಿಡ್ಜು? ಇಲ್ಲ, ಈ ಜಾಗ ನಮ್ಮ ಗಾಡಿ ಕಟ್ಟೆ ಆಗಲ್ಲ. ಹಾಂ, ಅಲ್ಲೂ ಬರ್ತಿರಲಿಲ್ಲ. ಅಲ್ಲ, ಅಲ್ಲೂ ಒಂದು ಸ್ವಲ್ಪ ಏನೋ ಕಷ್ಟ ಬಿದ್ದು ಹಿಂದೆ ಮುಂದೆ ಮಾಡಿ ಬಂದ್ರು ಸಮುದ್ರ. ಇನ್ನೊಂದಿರ್ಬೇಕು ಸಮುದ್ರ ಅಂದರೆ. ಮ್ಯಾಪಲ್ಲಿ ಲೊಕೇಶನಲ್ಲಿ ಏನು ತೋರಿಸಂದ್ರೆ ಫುಲ್ ಸುತ್ತ ಸಮುದ್ರ. ಹಾಂ, ಸೆಂಟ್ರಲ್ಲಿ ಊರಿರೋದು. ಹಾಂ, ಇನ್ನು ಮುಂದೆ ಇರಬೇಕದು. ಲೊಕೇಶನಲ್ಲಿ ತೋರಿಸೋದು ಹಂಗೆ ಅಲ್ವಾ? ಅಲ್ಲಲ್ಲ, ನೀರು ಕಲ್ಲು ಎದ್ದು ಕುತ್ಕೋತೈತೆ. ಹಾಂ, ನೀನು ಇಲ್ಲೇ ವಿಡಿಯೋ ಮಾಡಿದ್ದಾ? ಹಾಂ, ಮೇಲೆ ವೈರ್ ಉಂಟು ಚಟ, ಕರೆಂಟ್ ವೈರ್ ನೋಡಿ ಇದು ಚಟ. ಮೇಲೆ ವೈರ್ ಉಂಟು. ಟಚ್ ಹಾಂ, ಗಲಾಟೆ ಮಾಡ್ತಾರಪ್ಪ, ಯೋಚನೆ ಮಾಡಬೇಕು. ಓ, ಇಲ್ಲಿ
ಇಲ್ಲಿ ಲೆಫ್ಟು ಮೂಕಾಂಬಿಕಾ ದೇವಸ್ಥಾನ ಕಾಣ್ತೈತಲ್ಲಪ್ಪ. ಮೂಕಾಂಬಿಕಾ ದೇವಸ್ಥಾನ ಅದ್ರಲ್ಲಿ ಲೆಫ್ಟ್. ಇನ್ನೂ ಕಟ್ಟಾಗಲ್ಲ ನಮ್ಮ ಗಾಡಿ. ಎಂಥ ಜಾಗ, ಎಂಥ ಜಾಗ. ಅಲ್ಲೇ ಬರಲ್ಲ, ಇನ್ನೇನು ಬರಲ್ಲ. ಅದೇ ಎಲ್ಲ ತೆಂಗಿನ ಗಿಡಗಳು. ಕೊಡ ಚಡ ಫುಲ್ಲು ತೆಂಗಿನ ಮರ. ಮೊನ್ನೆ ಇದಕ್ಕೆ ಹೋಗಿದ್ದೆ ಗೊತ್ತಾ, ವಿಟ್ಲಾಗೆ. ರಿವರ್ಸ್ ಬಂತ ಫ್ರಂಟೇ ಬಂತ. ಕೊಡ ಚಡ ರೈಟ್ಸ್ ಆಟೋ ಲೆಫ್ಟ್ ಆಟೋ. ಯಾವ ಪುಣ್ಯಾತ್ಮಪ್ಪ 16 ವೀಲ್ ನಾವು ಇಲ್ಲಿ ಬಂದಿರೋದು. ಓ ಇಲ್ಲೈತೆ ಸಮುದ್ರ. ಚಟ ಕೊಡ ಸಮುದ್ರ ಬಂದ್ಬಿಡ್ತು. ಇಲ್ಲಿ ದಾರಿ ಎಲ್ಲ ಐತೆ ಸಮುದ್ರಕ್ಕೆ. ಆ ಕಡೆ ದಾಟ್ಬೇಕು ಇವಾಗ, ಸಮುದ್ರ ದಾಟ್ಬೇಕು ನಾವು. ಮಂದೋಡಿಗಿಲ್ಲ. ಓ ಆ ಕಡೆ ದಾರಿ ಇಲ್ವಾ? ಓ ದೇವಸ್ಥಾನ ಆ ಕಡೆ ಇರೋದು. ಇವಾಗ ಇದನ್ನ ಹೆಂಗೆ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡ್ತಾರೆ ನೀರಾಗೆ ಅಂತ ಗೊತ್ತಿಲ್ಲ. ಹಾಂ, ಈ ಡ್ರಮ್ಮಲ್ಲಿ ಆ ಕಡೆ ಶಿಫ್ಟ್ ಮಾಡ್ಬೋದು. ಅದು ದೇವಸ್ಥಾನ. ತಿಳಿಸ್ತಾರೆ ನೋಡ, ಅದು ದೇವಸ್ಥಾನ ಅಲ್ವಾ? ಸೇತುವೆ ಅದು. ಡ್ರಮ್ ಹಿಂಗಾಗುತ್ತೆ, ನೀರು ಯಾವಾಗಲೂ ಹರಿಯೋದು ಬೇಡ ಅಂದ್ಬಿಟ್ಟು ಹಂಗ ಹಾಕೋರು ಇವಾಗ. ಗೇಟ್ ಅವೇ ನೋಡಿ. ಹೋದ್ ಹಿಂಗ ಕರೆಕ್ಟ್ ಇಲ್ಲಿ ತಿರುಗಿಸಿ ಅಲ್ಲಿ ದಾರಿ ಐತಲ್ಲ. ಕಂಬಕ್ಕೆ ಅಡ್ಡ ಕಂಬ ಪೋಲು ಅದು ಹಿಂಗೆ ಅಡ್ಡ ನಿಲ್ಸ್ಬಿಟ್ಟು ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಗಾಳಿ ಬೀಸ್ತೈತಪ್ಪ, ತಣ್ಣ ಗಾಳಿ ಬೀಸ್ತಾ ಇದ್ದಾವೆ. ದೇವಸ್ಥಾನ ಎಲ್ಲಿ ಇಟ್ಟಾರಪ್ಪೂ? ಎಸ್ಸಿ ಗಾಡಿ ಕ್ರೇನು ಬಂತು. ದಾರಿ ಐತೆ. ಏ ಇಲ್ಲ, ಫುಲ್ ಸಮುದ್ರ ಸೆಂಟ್ರಲ್ ಇರೋದಿದ್ದು. ನೀನು ಬೇಕಾದ್ರೆ ನೀನು ಮ್ಯಾಪ್ ಓಪನ್ ಮಾಡು. ಎಲ್ಲಿ ನೀನು ಮ್ಯಾಪ್ ಓಪನ್ ಮಾಡು. ಫುಲ್ಲು ಸಮುದ್ರ ಸೆಂಟ್ರಲ್ ಇರೋದು. ನೀನು ಮ್ಯಾಪ್ ಓಪನ್ ಮಾಡು. ದಾರಿ ಎಲ್ಲೂ ಇಲ್ಲ ಅದಕ್ಕೆ. ಹಾಂ ನೋಡು, ಈ ತೋರ್ಸು. ನೆರಳೆ ಕಾಣ್ತೈತಲ್ಲಪ್ಪ, ಏನೂ ಕಾಣ್ತಾ ಇಲ್ಲ. ಹಾಂ ಇವಾಗ ಕಾಣ್ತೈತೆ ನೋಡಿ. ಮೂಕಾಂಬಿಕಾ ಫುಲ್ಲು ಸಮುದ್ರ, ಸೆಂಟ್ರಲ್ಲಿ ಒಂದಿಷ್ಟು ಇದೈತೆ ಅಷ್ಟೇ. ಲಾಕ್ ಓಪನ್ ಆಗಿದ್ರೆ ಫೋನಲ್ಲಿ ಹಿಡ್ಕೊಂಬತ್ತೀರಾ, ನೀರಲ್ಲಿ ಬಿಸಾಕಿರೋ ಸರಿ ಬರ್ತದೆ. ಸರಿ ತಾಸು. ಹಾಂ ತಡಿ ನಿಮಿಷ. ಹಾಂ ಸಾಕು, ಅಷ್ಟೇ ಸಾಕು. ಇವಾಗ ಕಾಣ್ತೈತಾ? ಇವಾಗ ಕಾಣ್ತೈತೆ. ಸುತ್ತ ಸಮುದ್ರ, ಸೆಂಟ್ರಲ್ ದೇವಸ್ಥಾನ. ಇದೇ ಟೆಂಪಲ್. ಹಾಂ ಏನು ಪೂರ್ತಿ ವೈಟ್ ಆಗ್ಬಿಡ್ತು. ನಾನು ಇದು ಮಾಡಿದ್ನಲ್ಲ, ವೈಟ್ ಮಾಡಿದ್ನಲ್ಲ, ಅದಕ್ಕೆ ಈ ದಾರಿ. ಈಗ ಇಷ್ಟು ಖಾಲಿ ಮಾಡಿ ತಿರುಗಿ ಹೋಗ್ಬೇಕು. ಆ ಕಡೆ ದಾರಿ ಇದ್ರೆ ಹೋಗಿ ಬರ್ಬೋದಿತ್ತು. ಅದನ್ನ ಈ ಕಡೆ ತಿರುಗಿಸಿದ್ರೆ ನಾವು ಹೋಗಿ ಬರ್ಬೋದಿತ್ತು. ತಿರುಗಿಸಲ್ಲ, ಹರಿತಾ ಇರುತ್ತಲ್ಲ. ಏನೋ ಕೆಲಸ ಇದೆ, ಫಂಕ್ಷನ್ ಇದ್ದಾಗ ಮಾತ್ರ. ಹಾಂ, ಅಲ್ಲಿ ಟೈಮಿಂಗ್ಸ್ ಹಾಕಿದ್ರು, ಟರ್ನಿಂಗಲ್ಲಿ ಬೋಲ್ಡ್ ಹಾಕಿದ್ರು ಗೊತ್ತಾ? ಹಾಂ, ಒಟ್ಟ ಮನೆಯವ್ರಿಗೆಲ್ಲ ಇದೇನೆ. ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಲ್ವಾ? ಮಳೆಗಾಲದಲ್ಲಿ ನೀರು ಜಾಸ್ತಿ ಒಳಗೆ ಹೋಗಲ್ವಲ್ಲ. ಆಲ್ರೆಡಿ ಕಲ್ಲುಗಳು ಬಂದಾವಪ್ಪ. ಅಲ್ಲಿ ನೋಡಿ, ಕಾಣ್ತದೆ ನೋಡಿ, ಇಲ್ಲಿ ಕಾಂಪೌಂಡ್ ಕಟ್ಟೋ ನೋಡಿ. ಕಾಂಪೌಂಡೆಲ್ಲ ಕಲ್ಲಲ್ಲಿ ಕಟ್ಟಿರೋ. ಹೆಂಗೆ ಬಂದ 16 ಅಂತ ಗೊತ್ತಾಗ್ತಿಲ್ಲ. ಈ ಎಸ್ ಸಿ ಗಾಡಿಯನ್ನು ಇಷ್ಟೊಂದು ತರಿಕ ಬರ್ತಾವನೆ. ಹಾಂ, ಅಷ್ಟೊಂದು ಅಳಿಕೊಂಬರ್ತಾವನೆ. 16 ಬಂತು ಅಂತ ಹೇಳ್ತಾರೆ. ಎಲ್ಲ ಸುಳ್ಳು ಹೇಳ್ತಾರೆ, ನಂಬೋ ಮಾತುಗಳು. ಅವರು ಮಳೆಗಾಲದಲ್ಲಿ ಮಳೆ ಬಂದ್ರೂ ನೀರು ಒಳಗೆ ಬರ್ಬಾರ್ದು ಅಂತ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ. ಎಲ್ಲ ಕಾಂಪೌಂಡ್ಗಳು ನೋಡಿ, ಕಲ್ಲಲ್ಲಿ ಕಟ್ಟಿದ್ದಾರೆ ಕಾಂಪೌಂಡ್. ಅಲ್ಲೆಲ್ಲ ಮನೆ ಕಟ್ಕೊಂಡು. ಐಡಿಯಾ ನೋಡಿ ಹೆಂಗೆ ಡ್ರಮ್ಮಲ್ಲಿ ಫಂಕ್ಷನ್ ಇದ್ದಾಗ. ಹಾಂ, ಫಂಕ್ಷನ್ ಅಲ್ಲಪ್ಪ. ಈಗ ಬೇಕಾದ್ರೆ ಮಧ್ಯಾಹ್ನ 12 ಗಂಟೆ ಟೈಮ್ ಎಷ್ಟೈತೆ ನೋಡಿ. ಈಗ 10:30 12 ಗಂಟೆ ತಳ್ತಾರೆ ನೋಡು.
ಯಾಕಂದರೆ ಈಗ ನಾವು ಆ ಟರ್ನಿಂಗಲ್ಲಿ ಬೋರ್ಡ್ ಹಾಕಿದ್ನಲ್ಲ, ಅಲ್ಲಿ ಪೂಜಾ ಟೈಮಿಂಗ್ ಅಂತೇಳಿ 12:15 ಹಾಕವನೆ. ಆ ಟೈಮಿಗೆ ಜನ ಬರ್ತಾರೆ, ಅವಾಗ ಈ ಟೈಮ್ ತಳ್ಬಿಡ್ಬೋದು ಅದನ್ನು. ಹಾಂ, ಎಳೆದ್ಬಿಟ್ಟು ಹಿಂಗೆ ಏಕ ದಾರಿ ಮಾಡಿಬಿಡ್ತಾರೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟೈಮಿಂಗ್ ಮುಗಿಸ್ರೆ ಹಂಗೆ ತಳ್ಳಿ ಸೈಡ್ಗೆ ಹಾಕ್ಬಿಡ್ಬೋದು. ಅಲ್ಲೇ ಒಂದು ರೌಂಡ್ ಕಲ್ಲು ಇಳಿಸೇ ಬಿಟ್ರು, ಅಂದರೆ ಬೆಲ್ಟ್ ಹಂಗೆ ಇತ್ತಲ್ಲ ಹಂಗೆ ತೆಗೆದಿಟ್ಬಿಟ್ರು. ಇನ್ನು ಎಂತೆಂಥ ಜಾಗ ಇದಪ್ಪ ಕೇರಳದಲ್ಲಿ, ದೇವರ ನಾಡು ಕೇರಳ. ಫುಲ್ಲು ಸಮುದ್ರ, ಸೆಂಟ್ರಲ್ಲಿ ಏರಿಯಾ ಅದು. ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಯಾವ ಥರ ಐತಂತ. ಸಣ್ಣ ಗಾಳಿ ಬೀಸ್ತೈತೆ, ನೀವು ಆರಾಮಾಗಿ ಓಟ್ ಬರ್ರಿ. ಒಟ್ಟಿನಲ್ಲಿ ಆ ಪ್ಲೇಸ್ಗಿಂತ ಇದೇ ಬೆಸ್ಟ್ ಅನಿಸ್ತೈತೆ, ತಣ್ಣ ಗಾಳಿ ಬೀಸ್ತೈತೆ. ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಆ ತೆಪ್ಪನ ಇಲ್ಲಿಗೆ ತಂದಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋದು ಅಲ್ಲಿಗೆ. ಅಲ್ಲ ಇಲ್ಲಿ ತಿರುಗಿಸ್ತಾರ, ಆ ತೆಂಗಿನ ಮರಗಳು ಐತಲ್ಲ ಸೆಂಟ್ರಲ್ಲಿ, ಅಲ್ಲಿ ತಿರುಗಿಸ್ತಾರ, ಇಲ್ಲಿಗೆ ಬರುತ್ತೆ ಅದು. ಇದು ಇಲ್ಲಿ ದಾರಿ ಅದಕ್ಕೆ ಮಾಡಿರೋದು ಇದು. ಈ ಕಾರು ಪಾರು 2 ವೀಲರ್ ಕಾರು ಹೋಗಿದ್ದು ಅದ್ರ ಮೇಲೆ ಹತ್ಕೊಂಡ್ಬಿಟ್ಟು ಹೋಗೋಕ್ಕೆ 2 ಅಗಲ ಕರೆಕ್ಟ್ ಆಯ್ತು ನೋಡ್ದ ಕಾರು ಹೋಗೋಕ್ಕೆ. ಒಳ್ಳೆ ಪ್ಲೇಸ್ ಮಾತ್ರ, ಎಷ್ಟು ವಿಶಾಲವಾದ ಗಾಳಿ, ತಣ್ಣನೆ ಸೌಂಡು. ಅನಸಲ್ಲ. ಹಾಂ ಹಾಂ, ದೇವಸ್ಥಾನ ಮಾತ್ರ ಒಳ್ಳೆ ಪ್ಲೇಸ್. ಈಜು ಹೊಡಿಬೋದು ನಿಮ್ಗೆ. ಅಲ್ಲಿ ಇಲ್ಲೆಲ್ಲ ಆಳ ಇರಲ್ಲ, ಅಲ್ಲಿ ಮುಂದೆ ಆಳ ಇರ್ತಾವೆ ಅಷ್ಟೇ. ಏನೇ ಹೇಳಿ, ಇಂಥ ಒಳ್ಳೆ ಪ್ಲೇಸು ನಮ್ಮ ಬೆಂಗಳೂರಾಗೆಲ್ಲ ಸಿಗಲ್ಲ. ಯಾಕಂದರೆ ಒಳ್ಳೆ ಗಾಳಿ, ವಿಶಾಲವಾದ ಫ್ರೆಶ್ ಗಾಳಿ ಇದು, ಕೆಮಿಕಲ್ ಮಿಕ್ಸ್ ಬರಲ್ಲ. ನಮ್ಮ ಬೆಂಗಳೂರಾಗಂತೂ ಬರೋ ಫ್ಯಾಕ್ಟ್ರಿ ಹೊಗೆ ಪಗೆ ಎಲ್ಲ ಮಿಕ್ಸ್ ಆಗಿ ಬರ್ತದೆ. ಇಲ್ಲಿ ಏನೂ ಬರಲ್ಲ. ಒಳ್ಳೆ ಪ್ಲೇಸು, ಒಳ್ಳೆ ದೇವಸ್ಥಾನ, ನೀರು. ಅಲ್ಲಿ ಒಂದು ಟವರ್ ಇದೆ ನೋಡಿ, ಕಾಣ್ತಿದೆಯಾ? ಇನ್ನೂ ಟವರ್ ಹತ್ರ ಮಾಡೋಣ, ಅಷ್ಟೇ ಹತ್ರ ಮಾಡ್ಕೋದು, ಇನ್ನೂ ಹತ್ರ ಮಾಡೋಕ್ಕಾಗಲ್ಲ. ಅಲ್ಲಿ ಕಾಣುತ್ತೆ ಟವರ್, ಕಾಣೋದೇ ಇಲ್ಲ. ಇಲ್ಲೊಂದು ಬೋಟಲ್ಲಿ ಒಂದಿಬ್ಬರು ಬರ್ತಾ ಇದ್ದಾರೆ ಮೀನು ಹಿಡ್ಕೊಂಡು ನೋಡಿ. ಅಣ್ಣ ಒಬ್ಬರು ಫೋನಲ್ಲಿ ಮಾತಾಡ್ತಾರೆ, ಒಬ್ರು ಇದು ಮಾಡ್ತಾ ಬರ್ತಾರೆ. ಫುಲ್ಲು ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಒಂದು ವೀಡಿಯೋ ಪೂರ್ತಿ ಇಲ್ಲೇ ಇದ್ರದ್ದೇ ಹಾಕ್ಬೇಕೇನಪ್ಪ, ಅಷ್ಟು ವೀಡಿಯೋ ಆಗ್ಬಿಡೈತೆ. ಸಾಕು ಸದ್ಯಕ್ಕೆ, ಇನ್ನು ಮುಂದೆ ಗಾಡಿ ತಗೋ ಹೋಗೋಣ. ಇವಾಗ ಒಂದು ಗಾಡಿ ಖಾಲಿ ಆಯಿತು. ಈ ಗಾಡಿ ಖಾಲಿ ಮಾಡೋಕ್ಕಿಂತ ಮುಂಚೆನೇ ಇನ್ನೊಂದು ಗಾಡಿ ಲೋಡಾಗಿ ಬಂದ್ಬಿಡೈತೆ ನೋಡಿ. ಈ ಗಾಡಿ ಬಂದು ಅರ್ಧ ಗಂಟೆ ಆಯ್ತು, ಈ ಗಾಡಿ ಲೋಡಾಗಿ ಬಂದು. ಆದರೆ ಇವನು ಸಿಕ್ಕಾಪಟ್ಟೆ ಸ್ಲೋ, ಈ ಕ್ರೇನ್ ಆಪ್ರೇಟ್ರ್ ಖಾಲಿ ಮಾಡ್ತಾ ಇರೋದು. ಇವಾಗ ಇಲ್ಲಿಂದ ನಮ್ಮ ಗಾಡಿ ಹತ್ರ ಹೋಗ್ಬಿಡೋಣ. ಇವಾಗ ನಮ್ಮ ಗಾಡಿ ಹೋಗಿ ಹಗ್ಗ ತರಪಲೆಲ್ಲ ಬಿಚ್ಚಬೇಕು. ಫೈನೆಲ್ಲ ಖಾಲಿ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಈ ರೋಡಂತೂ ಸೂಪರ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಆದರೆ ಏನಪ್ಪ ಅಂದರೆ ಮೇಲ್ಗಡೆ ಸಿಕ್ಕಾಪಟ್ಟೆ ವಯರ್ಗಳಿದ್ದಾವೆ, ಟರ್ನಿಂಗ್ಗಳಿವೆ. 4 ಕಿಲೋಮೀಟ್ರು ಮೇಯ್ನ್ ರೋಡಿಗೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ನೋಡ್ಕೊಂಡು ನೋಡಿ, ಮೇಲ್ಗಡೆ ವಯರ್ಗಳು ಹೆಂಗೆ ಅವ ಅಂದರೆ ಈ ಟರ್ನಿಂಗ್ಗಳೆಲ್ಲ ನೋಡ್ಕೊಂಡು ಯಾವುದೇ ಆಗಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ವಯರ್ ಹೆಂಗವೆ. ಸ್ವಲ್ಪ ಮಾರಿದ್ರೆ ಟಚ್ ಆಗ್ತವೆ, ಕಟ್ಟಾಗ್ಬಿಡ್ತವೆ, ಆಮೇಲೆ ಗಲಾಟೆಗಳು ಆಯ್ತವೆ. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ 4 ಕಿಲೋಮೀಟ್ರ್ ಹೋದರೆ ಸಾಕು. ನಮ್ಮ ಮಾರುತಿ ಹೋಯ್ತಾವನೆ, ಅಲ್ಲಿ ಹೋಗೋಣ. ಒಟ್ಟಿನಲ್ಲಿ ವ್ಯೂ ನೋಡಿ, ಜನ, ಊರು ಮಾತ್ರ ಸಕ್ಕತ್ತಾಗಿ ಪ್ಲೇಸ್ ಮಾತ್ರ. ತುಂಬ ಜನ ಇಲ್ಲ, ಈ ಕಡೆ ಇರೋರೆಲ್ಲ ಒಳ್ಳೆ ನೇಚರಲ್ಲಿ ಇದ್ದಾರೆ ಇವರೆಲ್ಲ. ಹೋಗೋಣ ಮೈನ್ ರೋಡ್ಗೆ ಹೋಗಿ ಫಸ್ಟ್ ಏನಾದ್ರು ತಿನ್ಬೇಕು, ಹೊಟ್ಟೆಗೆ ತಿನ್ಕೊಂಡು ಆಮೇಲೆ ಸಿಗೋಣ. ಕಾಸರಗೋಡು ಬಂದು ಕಾಸರಗೋಡು ಬ್ರಿಡ್ಜ್ ಕೆಳಗಡೆ ಹಾಕಿದ್ದೀವಿ ನೋಡಿ. ನಮ್ಮ ಅಂಬಾರಿ ಅರ್ಜುನ, ಅಂಬಾರಿ ಅಲ್ಲ ನಮ್ಮ ಅರ್ಜುನ. ಅಲ್ಲಿ ನಿಲ್ಲಿಸಿ
ಇದು ಮಾರುತಿ ಗಾಡಿ ಇಲ್ಲಿ ನಿಲ್ಲಿಸಿ ಇಲ್ಲಿ ಜ್ಯೂಸ್ ಕುಡಿಯೋಕೆ ನಿಲ್ಲಿಸಿದ್ದಾನೆ. ಇಲ್ಲಿ ಹೋಗಿ ಜ್ಯೂಸ್ ಕುಡ್ಕೊಂಬರೋದು. ಒಟ್ಟು ಖರ್ಚು ಮಾಡ್ತಾ ಇರೋದು ಇಬ್ಬರು ಸೇರ್ಕೊಂಡು ನಾವು. 2 ಗಾಡಿ ಫೋಟೋ ಬರ್ತೀವಿ. ಜ್ಯೂಸ್ ಕುಡ್ಕೊಂಡು ನೋಡಿ, ಇದು ಕಾಸರಗೋಡು ಬ್ರಿಡ್ಜ್ ನೋಡಿ ಯಾವ ಥರ ಐತೆ, ಸಖತ್ತ ಮಾಡೋರೆ. ಕಾಸರಗೋಡು ಸಿಟಿ ಒಳಗೆ ಬ್ರಿಡ್ಜ್ ಇದು. ಮಂಜೇಶ್ವರ ಬಂದಿದ್ದೀವಿ. ಮಂಜೇಶ್ವರ ಪಾರ್ಕಿಂಗಲ್ಲಿದ್ದೀವಿ ನೋಡ್ಬೋದು. ಇಲ್ಲಿಂದ 1.5-2 ಕಿಲೋಮೀಟ್ರ್ ಹೋದರೆ ಕರ್ನಾಟಕ ಬಾರ್ಡ್ರು. ಇದು ಕೇರಳನೇ. ಇದು ನೋಡಿ ಪಾರ್ಕಿಂಗ್ ಯಾವ ಥರ ಇದೆ. ಇಲ್ಲೆಲ್ಲ ನೋಡಿ ಒಳ್ಳೆ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಸಕ್ಕತ್ತಾಗೈತೆ. ಇಲ್ಲಿ ಹೈವೇದವ್ರು ಮಾಡಿರೋದು. ನಮ್ಮ ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಸುಮಾರು ಗಾಡಿ ಇದ್ದಾವೆ ಇಲ್ಲಿ. ನಮಗೆರಡು ಇಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಎಲ್ಲ ಹಾಕಿ ಬಂದ್ವಿ. ಈಗ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಡೋಣ. ಆದರೆ ಇವಾಗಲೇ ಬಿಡೋದು, ಇಲ್ಲಾಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಬಿಡೋದು. 5-6 ಗಂಟೆಗೆ ಎದ್ದುಬಿಟ್ರು 7 ಗಂಟೆಗೆ ಮಂಗಳೂರು ಹೋಗ್ಬೋದು. ಇದು ನಮ್ಮ ಅನಿಲನ ಗಾಡಿ. ಅದ್ರ ಪಕ್ಕದಲ್ಲಿ ನಮ್ಮದೈತೆ. ಪಕ್ಕದಲ್ಲಿ ಯಾವುದೋ ಬೆನ್ಸವೆ, ಯಾವುದೋ ಇಕಮಟ್ ಉಡುಪಿ ಗಾಡಿ. ಸದ್ಯಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ನಮ್ಮವ್ರು ಇಲ್ಲೇನೋ ಭಜನೆ ಮಾಡ್ತಾವ್ರೆ. ಅಡುಗೆ ಮಾಡ್ರಿ ಅಂದರೆ ಭಜನೆ ಮಾಡ್ತಾರೆ ಇವರು. 2 ಗಾಡಿ ಜೊತೆಲಿ ನೋಡಿ ಹೆಂಗೆ ನಿಲ್ಸಿದ್ದೀವಿ. ಇದು ನಮ್ಮ ಅರ್ಜುನ, ಇದು ನಮ್ಮ ಮಾರುತಿದು. 2 ಗಾಡಿ ಜೊತೆಯಲ್ಲೇ ನಿಲ್ಸ್ಕೊಂಡು ಈಗ ಅಡುಗೆ ಮಾಡಿ ಊಟ ಮಾಡಬೇಕು.